Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಬರ ಪರಿಹಾರ ಕಳೆದ 7 ತಿಂಗಳಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ನಡೆಯುತ್ತಿದ್ದಂತ ಯುದ್ಧ ಇದು. ಯುದ್ಧಕ್ಕೀಗ ಅಲ್ಪ ವಿರಾಮ ಬಿತ್ತು ಎನ್ನುವಷ್ಟರಲ್ಲಿ ಮತ್ತೆ ವಾಗ್ಯುದ್ಧ ಶುರುವಾಗಿದೆ. ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಬಿಡುಗಡೆಯಾದ ಬಳಿಕವೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ಮಾತಿನ ಯುದ್ಧ ನಡೀತಾ ಇದೆ. ಬರ ಪರಿಹಾರ ಕಡಿಮೆ ಅಂತ ಕಾಂಗ್ರೆಸ್ ಮತ್ತೆ ಬಾಣ ಎಸ್ತಿದ್ರೆ ರಾಜಕೀಯ ಬಿಡಿ ಅಂತ ಬಿಜೆಪಿ ತಿರುಗಿ ಬಿದ್ದಿದೆ. ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ಫಾರ್ ದಿ ಫಸ್ಟ್ ಟೈಮ್ ಕೋರ್ಟ್ ಕದ ತಟ್ಟಿದ್ದು. ಬರ ಪರಿಹಾರ ಯುದ್ಧದಲ್ಲಿ ಗೆದ್ದ ರಾಜ್ಯ ಸರ್ಕಾರ ಕೇಂದ್ರದಿಂದ 3,454 ಕೋಟಿ ಬರ ಪರಿಹಾರ ರಿಲೀಸ್. ಕೇಳಿದ್ದು 18,172 ಕೋಟಿ, ಕೊಟ್ಟಿದ್ದು ಬರೀ 3,454 ಕೋಟಿ. ನಾವು ಕೇಳಿದ್ದದ್ದು 18,172 ಕೋಟಿ. 7 ತಿಂಗಳ ಹೋರಾಟ, ಬರೋಬ್ಬರಿ 7 ತಿಂಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತಿದ್ದಂತೆ ಕೇಂದ್ರ ಸರ್ಕಾರ 3,454 ಕೋಟಿ ರೂಪಾಯಿ ಬರ ಪರಿಹಾರ ರಿಲೀಸ್ ಮಾಡಿದೆ. ಇದೇ ಪರಿಹಾರದ ಹಣಕ್ಕಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಪ್ರತಿಭಟಿಸಿದ್ರು. ಚರ್ಚೆಗೆ ಬನ್ನಿ ಅಂತ ಸವಾಲು ಹಾಕಿದ್ರು. ಅಂತಿಮವಾಗಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಇದೀಗ ಕಾನೂನು ಸಮರದ ಬಳಿಕ ರಾಜ್ಯಕ್ಕೆ ಬರ ಪರಿಹಾರ ಬಂದಿದೆ. ಆದ್ರೆ ಕೇಂದ್ರ ಸರ್ಕಾರ ಕೊಟ್ಟಿರೋ ಬರ ಪರಿಹಾರ ಕಡಿಮೆ, ಆನೆಗೆ ಅರೆಕಾಸಿನ ಮಜ್ಜಿಗೆ ಅಂತ ಕೈ ನಾಯಕರು ತಿವಿದಿದ್ದಾರೆ. ಬಹಳ ಕಡಿಮೆ. ನಾವು 18,172 ಕೋಟಿ ಕೇಳಿದ್ರೆ ಅವರು 3,464 ಕೋಟಿ ಕೊಟ್ಟಿದ್ದಾರೆ. ವೆರಿ ಬಹಳ ಕಡಿಮೆ. ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡಿ. 3,000 ಚಿಲ್ಲರೆ ಕೊಟ್ಟಿದ್ದಾರೆ. ಅದೇನ ಮಜ್ಜಿಗೆ ಆನೆಗೆ ಅಂತ. ಸೊ ಅಟ್ಲೀಸ್ಟ್ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ಆದರೆ ಅವರು ಕೊಡಬೇಕಾದ ಪಾಲು ಸರಿಯಾಗಿ ಕೊಟ್ಟಿಲ್ಲ. ಇದನ್ನ ಹೋರಾಟ ಮುಂದುವರಿಸ್ತೇವೆ. ನಾವು ಕೇಳಿದ್ದು 18,172 ಕೋಟಿ. ಆದರೆ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥದ್ದು ಸುಮಾರು 3,400 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದಾರೆ. ಇದು ನಾವು ಕೇಳಿದ ಮೊತ್ತಕ್ಕೆ ನೋಡಿದಾಗ ಬಹಳ ಅಲ್ಪ ಮೊತ್ತವನ್ನು ಕೇಂದ್ರ ಸರ್ಕಾರ ಕೊಡೋದ್ರ ಮುಖಾಂತರ ಮತ್ತೊಮ್ಮೆ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬಿಡುಗಡೆಯಾಗಿರೋ ಪರಿಹಾರದ ಹಣ ಕಡಿಮೆ ಅನ್ನೋದು ಕಾಂಗ್ರೆಸ್ ಆರೋಪ. ಹಾಗಾದ್ರೆ ರಾಜ್ಯ ಕೇಳಿದ್ದೆಷ್ಟು, ಕೇಂದ್ರ ಕೊಟ್ಟಿದ್ದೆಷ್ಟು ಅನ್ನೋದಕ್ಕೆ ತೋರಿಸ್ತಿದೆ. ಬೆಳೆ ನಷ್ಟ ಪರಿಹಾರಕ್ಕೆ ರಾಜ್ಯ ಸರ್ಕಾರ 4,640 ಕೋಟಿ ಬೇಡಿಕೆ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮಾಡೋದು ನಮಗೆ ಅಟ್ಲೀಸ್ಟ್ ಒಂದು 15,000 ಕೋಟಿ ಅನ್ಕೊಳ್ಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗೆ ಕನಸ್ಬಿದ್ದು ಸುಪ್ರೀಂ ಹೇಳಿದ್ದಕ್ಕೆ ಕೊಟ್ಟರು ಎಂದ ಸಿಎಂಗೆ ಅಶೋಕ್ ತಿರುಗೇಟು. ನಾನು ನೋಡಿಲ್ಲ, ನಾನು ಇನ್ನ ಮಾಹಿತಿ ತಗೋಬೇಕು. ಅದು ಏನು ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ ಕೋರ್ಟ್ ಕದ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್.
ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರು, ನಾವು ಕೋರ್ಟಲ್ಲಿ ವಾದ ಮಾಡಿದ್ರಿಂದ ಇದು ಹಣ ಬಿಡುಗಡೆ ಅಂತ. ಆ ಥರದ್ದು ಏನೂ ಇಲ್ಲ. ಕೋರ್ಟ್ಗೆ ಹೋಗಿದ್ದು ಕರ್ನಾಟಕ ಮಾತ್ರ. ಆದರೆ ಇವತ್ತು ಬಿಡುಗಡೆ ಮಾಡಿರೋದು ತಮಿಳುನಾಡಿಗೂ ಮಾಡಿದ್ದಾರೆ, ಅಸ್ಸಾಂಗೂ ಮಾಡಿದ್ದಾರೆ, ಇತರ ರಾಜ್ಯಗಳಿಗೂ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ಬರ ಪರಿಹಾರ ಕಡಿಮೆ ನೀಡಿದ್ದಾರೆ ಎಂದ ಕೈ ನಾಯಕರಿಗೆ ಡಿಚ್ಚಿ ಕೊಟ್ಟಿರೋ ಕಮಲ ನಾಯಕರು ಇನ್ನಾದರೂ ರಾಜಕೀಯ ಮಾಡೋದು ಬಿಡ್ಲಿ, ರೈತರಿಗೆ ಹಣ ನೀಡ್ಲಿ ಅಂತ ಆಗ್ರಹಿಸಿದ್ದಾರೆ. ನಾವು ಕೊಡುದಿಲ್ಲ ಅಂತ ಎಲ್ಲಿ ಹೇಳಿದೀವಿ? ನಾವು ಅದಕ್ಕೆ ಉತ್ತರ ಇಟ್ ಈಸ್ ರಾಂಗ್. ನೀವು ಹೇಳಿದ್ದು ನನಗೆ ಅರ್ಥ ಆಗಿದೆ. ಕೋರ್ಟಿಗೆ ಹೋಗಿದ್ದು ಅವರ ರಾಜಕೀಯ. ನಾವು SDRFದಲ್ಲಿ ನಾವು ಬಂದ ನಂತರ ಒಂದು ಪರಿವರ್ತನೆ ಮಾಡಿ ಅಡ್ವಾನ್ಸ್ ದುಡ್ಡು ಕೊಡ್ತಾ ಇದ್ದೀವಿ. SDRFಕ್ಕೆ 900 ಕೋಟಿ ರೂಪಾಯಿ ಇದೆ. ನೀವು 2,000 ರೂಪಾಯಿ ಕೊಟ್ಟಿದ್ದೀರಿ. ಯಡಿಯೂರಪ್ಪನವರಿದ್ದಾಗೂ ಡಿಲೇ ಆಗಿತ್ತು. ಅವ್ರು 27,000 ಕೊಟ್ಟಿದ್ರಿಲ್ಲ. ಕಾಂಗ್ರೆಸ್ ಪಾರ್ಟಿ ದಿವಾಳಿ ಇದ್ದದ, ಕಾಂಗ್ರೆಸ್ ಸರ್ಕಾರ ಇಲ್ಲ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು. ನಮ್ಮ ಕೇಂದ್ರ ಸರ್ಕಾರ ಯಾವಾಗಲೂ ಬರೋ ಪರಿಹಾರ ಕೊಡಲ್ಲ ಅಂತ ಹೇಳಿರಲಿಲ್ಲ. ಆದರೆ ಯಾವ ಫಾರ್ಮ್ಯಾಟಲ್ಲಿ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ಮತ್ತು ಯಾವ ಸಭೆಗಳಾಗಬೇಕು, ಅವುಗಳನ್ನೆಲ್ಲವನ್ನೂ ಕೂಡ ಮಾಡಬೇಕಾಗಿದೆ. ಇಷ್ಟು ದೊಡ್ಡ ಮೊತ್ತ ಒಂದೇ ಸತಿಗೆ ಬಿಡುಗಡೆ ಮಾಡೋದಕ್ಕಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನಾದರೂ ಕಾಂಗ್ರೆಸ್ನವರು ಬರ ಪರಿಹಾರದಲ್ಲಿ ರಾಜಕಾರಣ ಮಾಡೋದು ಬಿಡಬೇಕು. ಸಿದ್ದರಾಮಯ್ಯನವ್ರಿಗೆ ಈ ಬರದ ಬಗ್ಗೆ ರಾಜಕಾರಣನೇ ಮಾಡೋದು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟವ್ರೆ. ಇಷ್ಟು ದಿನ ಹೇಳ್ತಾ ಇದ್ರು, ಒಂದು ನಯಾ ಪೈಸಾ ಕೊಟ್ಟಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ರು. ಈಗ NDRF ರೂಲ್ಸ್ ಪ್ರಕಾರ, ಕಾನೂನು ಪ್ರಕಾರ ಏನಿದೆಯೋ ಅದನ್ನು ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ. ಈಗ ಅದನ್ನೂ ಕೂಡ ಕ್ಲೈಮ್ ಮಾಡ್ತಾ ಇದ್ದಾರೆ. ಅಂದರೆ ನಾನು ಕೇಳಿದಷ್ಟೇ ಅಂದ್ರೆ, ನೀವು ಕೇಳಿದಷ್ಟೇ ನಾನು ಕೊಟ್ಟಿದ್ದೀರ ಬೇರೆಯವ್ರಿಗೆ? ಕೇಳಿದಷ್ಟು ಕೊಡಲಾಗಲ್ಲ ಎಂದ HDKಗೆ ನಾಡದ್ರೋಹಿ ಎಂದ DK. ಇಲ್ಲಿ ಸರ್ಕಾರಕ್ಕೆ ಇಷ್ಟು ಸಾಕಾಗಲ್ಲ ಅಂದರೆ ಇವರು ಕೇಳಿದಷ್ಟು ಕೊಡ್ತಾರ? ಕೇಳಿದಷ್ಟು ಕೊಡೋಕ್ಕೆ ಸಾಧ್ಯ ಇಲ್ಲ. ಈಗ ಇವರು ರಾಜ್ಯ ಸರ್ಕಾರದಿಂದ SDRF ದುಡ್ಡಾಗಿದ್ರೆ ಎಷ್ಟು ಕೊಟ್ಟವ್ರೆ? ಜನಗಳಿಗೆ 2,000 ರೂಪಾಯಿ ಕೊಟ್ಟಿದ್ದೀವಿ ಅಂದ್ರೆ ಕೊಟ್ಟವ್ರೆ ಎಲ್ಲರಿಗೂ? ಹಿಂದಿಗಳ ಮೇಲೆ ಆಸ್ತಿನ ದೇಶಕ್ಕೆಲ್ಲ ನಮ್ಮ ರಾಜ್ಯಕ್ಕೆ ದ್ರೋಹಿಗಳು ಯಾರು ಹೇಳಿದ್ರು. ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಮಾಡಿದಂತೆ ಸಾಕಿದ್ದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ನೀನು ಒಬ್ಬ ನಾಡ ದ್ರೋಹಿ. ಇನ್ನು ಬಿಜೆಪಿ ಏನೇ ಸಮರ್ಥಿಸಿಕೊಂಡ್ರೂ ಜಗ್ಗದ ಕಾಂಗ್ರೆಸ್ ಕೇಂದ್ರದ ವಿರುದ್ಧ ಮತ್ತೆ ಬರ ಪರಿಹಾರ ಯುದ್ಧ ಸಾರಿದೆ. ನಾಳೆ ಮತ್ತೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಗೆ ಸಿಎಂ ಕರೆ ಕೊಟ್ಟಿದ್ದಾರೆ. ಅದೇನೇ ಇರಲಿ, ಪರಿಹಾರದ ದುಡ್ಡು ರಿಲೀಸ್ ಆಗೋ ಮುನ್ನ ಒಂದು ರೀತಿಯ ಕದನ ನಡೀತಿತ್ತು. ಇದೀಗ ಪರಿಹಾರದ ದುಡ್ಡನ್ನ ಕಡಿಮೆ ಕೊಟ್ಟಿದ್ದಾರೆ. 18,000 ಕೋಟಿ ಕೊಡಬೇಕಿತ್ತು ಅಂತ ಬರ ಪರಿಹಾರ ತೆರಿಗೆ ಪಾಲು ಸಂಘರ್ಷದ ಬಳಿಕ ರಾಜ್ಯದಲ್ಲಿ ಮೀಸಲಾತಿ ಸಮರ ಶುರುವಾಗಿದೆ. ಮುಸ್ಲಿಮರನ್ನ OBCಗೆ ಸೇರಿಸಿ ಮೀಸಲಾತಿ ಕೊಡುವಂತ ಪ್ಲಾನ್ ಮಾಡಲಾಗಿದೆ ಅಂತ ಪ್ರಧಾನಿ ಮೋದಿಯಿಂದ ಹಿಡಿದು ರಾಜ್ಯ ನಾಯಕರವರೆಗೂ ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗಕ್ಕೆ ಕಾಂಗ್ರೆಸ್ ಚಿಪ್ಪನ್ನು ಕೊಡ್ತಾ ಇದ್ದಾರೆ, ಉಲ್ಟಾ ಚಂಬ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ. ಕಾಂಗ್ರೆಸ್ ಚಂಬು ಅಸ್ತ್ರಕ್ಕೆ ಬಿಜೆಪಿಯಿಂದ ಚಿಪ್ಪು ಪ್ರತ್ಯಾಸ್ತ್ರ. ಕಾಂಗ್ರೆಸ್ ಬಿಜೆಪಿ ನಡುವೆ ಚಂಬು ಚಿಪ್ಪು ವಾಗ್ಯುದ್ಧ ಮುಂದುವರಿದಿದೆ. ಕಳೆದ 2 ವಾರಗಳಿಂದ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಚಂಬು ಅಭಿಯಾನ ನಡೆಸಿತ್ತು. ಇದೀಗ ಇದಕ್ಕೆ ಬಿಜೆಪಿ ಪ್ರತ್ಯಾಸ್ತ್ರ ಹೂಡಿದೆ. ಈ ಬಗ್ಗೆ ಟ್ವೀಟ್ ಮಾಡಿದ ರಾಜ್ಯ ಬಿಜೆಪಿ, ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಕಾಂಗ್ರೆಸ್ ಮಹಾಮೋಸ ಮಾಡಿದೆ, ಕಾಂಗ್ರೆಸ್ ಡೇಂಜರ್ ಅಂತ ತಿರುಗೇಟು ಕೊಟ್ಟಿದೆ. OBC ಮೀಸಲಾತಿ ಪಟ್ಟಿಗೆ ಮುಸ್ಲಿಮರ ಸೇರ್ಪಡೆ ವಿಚಾರ ಕೈಗೆತ್ತಿಕೊಂಡಿರೋ ಬಿಜೆಪಿ ಚೊಂಬು ಅಸ್ತ್ರಕ್ಕೆ ಪ್ರತಿಯಾಗಿ ಚಿಪ್ಪು ಅಸ್ತ್ರ ಪ್ರಯೋಗಿಸುತ್ತಿದೆ. ಟ್ವೀಟ್ ಜೊತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಈಗ ಆಲ್ರೆಡಿ ಪ್ರವರ್ಗೆ 1 ತಗೋತಾರ. 2Aದಾಗ 19 ಜಾತಿ ಅವ. ಓವರ್ ಆಲ್ ಮುಸ್ಲಿಮ್ ಎಲ್ಲರೂ ಅಂದ್ರೆ ಪ್ರವರ್ಗ ಎದಾಗ ಬರೋರು, ಎದಾಗ ಬರೋರು ಬರ್ತಾರೆ ಅದ್ರೊಳಗೆ.
ಸಿದ್ದರಾಮಯ್ಯನ ಹೇಳಿಕೆಯಂತೆ ಚಿಪ್ಪನ್ನು ಕೊಡ್ತಾ ಇದ್ದಾರೆ, ಉಲ್ಟಾ ಚಂಬ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ. ನೀವು ಇಡೀ ಮುಸ್ಲಿಂ ಸಮುದಾಯವನ್ನು OBC ಪಟ್ಟಿಗೆ ಸೇರಿಸೋದು ಸಂವಿಧಾನಬದ್ಧವ? ಮತೀಯ ಆಧಾರಿತ ಮೀಸಲಾತಿಯನ್ನು ನಿರಾಕರಿಸಿದ ನಂತರವೂ ಕೂಡ ನೀವು ಮತೀಯ ಆಧಾರಿತ ಮೀಸಲಾತಿ ಕೊಡ್ತಕ್ಕಂಥದ್ದು ಮತಾಂಧತೆಗೆ ಬೆಂಬಲ ಕೊಟ್ಟಂತೆ ಅಲ್ವಾ? ಮುಸ್ಲಿಮರು ಹಲ್ಲೆ ಮಾಡಿದ್ರು ಕೂಡ ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ರೆ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಅವಾರ್ಡ್ಗಳನ್ನು ಕೊಡ್ತಾರೆ, ಮತ್ತೆ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋವಂಥದ್ರಲ್ಲಿ ಹಿಂದೇಟಾಕ್ತಾರೆ. ಮತ್ತೆ ಇವತ್ತು ಹಿಂದುಳಿದ ವರ್ಗಕ್ಕೆ ಏನು ಮೀಸಲಾತಿ ಇತ್ತು ಅದನ್ನು ಕಿತ್ತು ಮುಸ್ಲಿಮಾನರಿಗೆ ಕೊಡುವಂಥ ಒಂದು ನೀಚ ಕಾರ್ಯವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಯಾವ ಮಕ್ಕ ಇಟ್ಕೊಂಡು SC STಗಳ ಓಟುಗಳನ್ನು ಕೇಳ್ತಾರೆ ಇವರು. ಇವರಿಗೆ ನೈತಿಕ ಅಧಿಕಾರ ಯಾವುದೂ ಇಲ್ಲ. ಮುಸ್ಲಿಮರಿಗೆ OBC ಮೀಸಲಾತಿ ಅನ್ನೋದು ಅಪ್ಪಟ ಸುಳ್ಳು. ಬಿಜೆಪಿ ನಾಯಕರ ಆರೋಪಕ್ಕೆ ಖಡಕ್ ಉತ್ತರ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಮುಸ್ಲಿಮರಿಗೆ OBC ಮೀಸಲಾತಿ ಅನ್ನೋದು ಅಪ್ಪಟ ಸುಳ್ಳು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಾಗ, ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಾಗ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿಗಳು ಮತ್ತು ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಕೊಟ್ಟಾಗ ವಿರೋಧ ಮಾಡಿದವರು ಯಾರು? ಇದೇ ಬಿಜೆಪಿಯವರು. ರಥಯಾತ್ರೆ ಮಾಡಿದವರು ಯಾರು? ಇದೇ ಬಿಜೆಪಿಯವರು. ಯಾವ ನೈತಿಕತೆ ಇದೆ? ಮೀಸಲಾತಿಯನ್ನು ವಿರೋಧ ಮಾಡದಂತವರು ಇವತ್ತು ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರೋದನ್ನ ಕಿತ್ತು ಮುಸ್ಲಿಮರಿಗೆ ಕೊಡ್ತೀವಿ ಅಂತ ಹೇಳಿ ಹಿಂದುಳಿದವ್ರನ್ನ ಎತ್ಕಡ್ತಕ್ಕಂಥ ಕೆಲಸವನ್ನ ಮಾಡಿದಾರಲ್ಲ, ಹಿಂದುಳಿದವರು ಓಟ್ಗೋಸ್ಕರ ಇಂತ ಸುಳ್ಳು ಹೇಳ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ಬೇಕಾಗ್ತದೆ. ಮೀಸಲಾತಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ಹಿರಿಯ ನಾಯಕ BK ಹರಿಪ್ರಸಾದ್, ಹಿಂದೂ ಮುಸ್ಲಿಂ ಯಾವ ಧರ್ಮವೂ ಅಪಾಯದಲ್ಲಿಲ್ಲ, ಅಪಾಯದಲ್ಲಿರೋದು ಬಿಜೆಪಿ ಮಾತ್ರ ಅಂತ ಟಾಂಗ್ ಕೊಟ್ಟಿದ್ದಾರೆ. ಹಿಂದೂ ಖತ್ರೆ ಮೇ ಹೈ, ಅಪಾಯ, ಹಿಂದೂನು ಅಪಾಯದಲ್ಲಿಲ್ಲ, ಮುಸಲ್ಮಾನು ಅಪಾಯದಲ್ಲಿಲ್ಲ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬರೀ ಬಿಜೆಪಿ ಮಾತ್ರ ಅಪಾಯದಲ್ಲಿದೆ. ಮುಸ್ಲಿಂ ಮೀಸಲಾತಿ ವಾಕ್ಸಮರದ ನಡುವೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಲಿಂಗಾಯತರಿಗೆ 2D ಮೀಸಲಾತಿ ವಿಚಾರ ಪ್ರಸ್ತಾಪಿಸಿದ ಯತ್ನಾಳ್ ಈ ಬಗ್ಗೆ ಮಾತನಾಡಲು ಲಕ್ಷ್ಮೀ ಹೆಬ್ಬಾಳ್ಕರ್ ಬಳಿ ಸಿಎಂ ಅಪಾಯಿಂಟ್ಮೆಂಟ್ ಕೇಳಿದಾಗ ನಮ್ಮ ಪಾರ್ಟಿ ಲಿಂಗಾಯತರ ವಿರೋಧ ಇದೆ ಎಂದಿದ್ರು. ಈ ಬಗ್ಗೆ ಪ್ರಮಾಣ ಮಾಡುವೆ ಅಂತ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು, ನಾ ಕೇಳಿದ್ರೆ ನೀವು ಕೊಡ್ತೀರಿ? ಇಲ್ಲ ಹೇಳ್ತಾರೆ. ಇಲ್ರಿ, ನಮ್ಮ ಪಾರ್ಟಿ ಲಿಂಗಾಯತರು ವಿರೋಧಿ ಐತಿ. ಲಿಂಗಾಯತರಂದ್ರೆ ಒಂದು ರೀತಿ ಅವ್ರಿಗೆ ಅಲರ್ಜಿ ಐತಿ, ನಮ್ಮ ಕಡೆ ಆಗೋದಿಲ್ಲ ಅನ್ನೋರು ಅಷ್ಟು ಫುಲ್ಲ ಹೇಳ. ನಾ ಬೇಕಾದ್ರೆ ಪ್ರಮಾಣ ಮಾಡ್ತೀವಿ ಬಾತ್ ಹೇಳ್ರಿ. ಯಾವ್ದು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಮುಂದೆ ನಾ ಪ್ರಮಾಣ ವಚನ ಮಾಡ್ತೀನಿ. ಹೀಗೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಆರಂಭಿಸಿರೋ ಚೊಂಬು ಅಭಿಯಾನ ಬೇರೆಯದ್ದೇ ಸ್ವರೂಪ ಪಡ್ಕೊಳ್ತಿದೆ. ಬ್ಯೂರೋ ರಿಪೋರ್ಟ್ TV9. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಮೊನ್ನೆಯಷ್ಟೇ ಪ್ರಚಾರದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭಾವನಾತ್ಮಕ ಅಸ್ತ್ರವನ್ನು ಹೂಡಿದರು. ಈಗ ಇದೇ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಮತ್ತೊಂದೆಡೆ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಕೂಡ ಕಣ್ಣೀರಿನ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಈ ಬಗ್ಗೆ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಒಳ್ಳೆ ಕೆಲಸ ಏನ್ ಮಾಡಿದ್ದಾರೆ ಗುಲ್ಬರ್ಗದಲ್ಲಿ, ಕರ್ನಾಟಕದಲ್ಲಿ, ಅದು ನೆನಪಿಸ್ಕೊಂಡು ಕೊನೆಗೆ ನಾವು ಸತ್ತರೆ ಅಟ್ಲೀಸ್ಟ್ ಮಣ್ಣು ಹಾಕಾದ್ರೂ ನೀವು ಬಂದು. ಎಮೋಷನಲಿ, ಭಾವನಾತ್ಮಕವಾಗಿ ಬ್ಲಾಕ್ ಮೇಲ್ ಮಾಡಿದಂಗೆ. ವೋಟ್ ಹಾಕದೇ ಇದ್ರೆ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ರು, ಅದೊಂದು ಎಮೋಷನಲ್ ಬ್ಲಾಕ್ ಮೇಲು. ವೋಟ್ ಸಿಗಲಿ ಸಿಗದೇ ಇರಲಿ, ನಾವು ಸತ್ರೆ ಮಣ್ಣು ಹಾಕಲು ಬನ್ನಿ. ಮೊನ್ನೆ ಕಲಬುರಗಿ ಪ್ರಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಆಡಿದ ಇದೇ ಮಾತೀಗ ಕಮಲ ನಾಯಕರ ಟೀಕೆಗೆ ಗುರಿಯಾಗಿದೆ. ಖರ್ಗೆ ಮಾತಿಗೆ ಪಂಚ್ ಕೊಟ್ಟಿರುವ ಪ್ರಹ್ಲಾದ್ ಜೋಶಿ ಮತ್ತು CT ರವಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ತಾವು ಮಾಡಿದ ಕೆಲಸ ತಮ್ಮ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಟಿಕೆಟ್ ಕೇಳೋದು, ಅದು ಬಿಟ್ಟು ನಾನು ಮಣ್ಣಿಗೆ ಬರ್ರಿ ಅಂತ ಹೇಳೋದು, ಇದು ಒಂದು ರೀತಿಯಲ್ಲಿ ಜನರನ್ನು ಎಮೋಷನಲಿ, ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲ್ ಮಾಡಿದಂಗೆ. ಸನ್ಮಾನ್ಯ AICC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನ ಮಾಡಿದ್ರು. ಎಮೋಷನಲ್ ಬ್ಲ್ಯಾಕ್ ಮೇಲ್ ಅಂತಂದರೆ ನನಗೆ ವೋಟ್ ಹಾಕದೇ ಇದ್ದರೆ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ರು, ಅದೊಂದು ಎಮೋಷನಲ್ ಬ್ಲ್ಯಾಕ್ ಮೇಲು. ಆ ರೀತಿ ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನಕ್ಕೆ ಮಾಡ್ತಾಯಿದ್ದೀರಿ. ಯಾತಕ್ಕೆ? ಅಳಿನ ಗೆಲ್ಸ್ಕೊಳ್ಳೋಕ್ಕೆ.
ಮೋದಿ ಕಣ್ಣೀರು ಹಾಕ್ತಾರೆಂದ ರಾಹುಲ್ಗೆ ಬಿಜೆಪಿ ತಿರುಗೇಟು. ಮೋದಿ ಗಾಬರಿಯಾಗಿದ್ದಾರೆ. ಮುಂದಿನ ದಿನದಲ್ಲಿ ಕಣ್ಣೀರು ಹಾಕಿದ್ರು ಹಾಕಬಹುದು ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಇದಕ್ಕೆ ಸಾಲು ಸಾಲು ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಅಮೇಥಿ ಜನ ಗಾಂಧಿ ಕುಟುಂಬಕ್ಕೆ ಆಶೀರ್ವಾದನ ಮಾಡ್ತಾ ಇದ್ರು ಅಂತ ಅಮೇಥಿ ಮತದಾರರು ಇವತ್ತು ಯಾಕೆ ಕಾಂಗ್ರೆಸ್ಸಿನ ಮಹಾನಾಯಕನಿಗೆ ಧಿಕ್ಕರಿಸಿದ್ದಾರೆ, ಇದನ್ನು ಮೊದಲು ಯೋಚನೆ ಮಾಡಲಿ. ಇವತ್ತು ರಾಹುಲ್ ಗಾಂಧಿ ಏನು ಹೇಳ್ತಾರೆ, ಇದು ಯಾವುದು ಕೂಡ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅದಕ್ಕೆ ಏನು ಮಹತ್ವ ಕೊಡಬೇಕಾಗಿಲ್ಲ. ಯಾಕಂದರೆ ಬೇರೆ ಕಡೆ ಹೋದಾಗ ಸ್ಯಾಮ್ ಪಿತ್ರೋಡ ಬರೆದು ಕೊಡ್ತಾರೆ. ಅದರಿಂದ ಇವತ್ತು ನಾವು ಹಂಗೆ ಹೇಳಿಲ್ಲ ಅಂತ ಹೇಳ್ಕೊಂಡು ಜನರ ದಾರಿ ತಪ್ಪಿಸ್ತಾ ಇದ್ದಾರೆ. ಇಲ್ಲೇ ಸಿದ್ದರಾಮಯ್ಯ DK ಶಿವಕುಮಾರ್ ಬರೆದು ಕೊಡ್ತಾರೆ, ಅದನ್ನು ಹೇಳ್ಯಾರ ಅವರು. 1 ಲಕ್ಷ ರೂಪಾಯಿ ಗ್ಯಾರಂಟಿಗೆ BY ರಾಘವೇಂದ್ರ ವ್ಯಂಗ್ಯ. ಇದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ನೀಡೋದಾಗಿ ಗ್ಯಾರಂಟಿ ನೀಡಿದೆ. ಇದಕ್ಕೆ ಸಂಸದ BY ರಾಘವೇಂದ್ರ ವ್ಯಂಗ್ಯವಾಡಿದ್ದಾರೆ. ನಾನು ಈಗೂ ಕೂಡ ತಮ್ಮ ಮುಖಾಂತರ ನಾನು ವಿನಂತಿಯನ್ನ ಮಾಡ್ಕೊತೀನಿ. ಓಟಿಗೋಸ್ಕರ ಮತದಾರನ ತಪ್ಪು ದಾರಿಗೆ ಎಳೆಯುವಂತ ಪ್ರಯತ್ನ ಹಿಂದೂ ಕೂಡ ಮಾಡಿದ್ರೆ, ಈಗೂ ಕೂಡ ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಿ. 1 ಲಕ್ಷ ರೂಪಾಯಿ ಒಬ್ಬಳು ಹೆಣ್ಮಕ್ಳಿಗೆ ಕೊಟ್ರೆ ನಮ್ಮ ದೇಶದಲ್ಲಿರುವಂತಹ 68 ಕೋಟಿ ಹೆಣ್ಮಕ್ಳಿಗೆ ಸುಮಾರು 68 ಲಕ್ಷ ಕೋಟಿ ಬೇಕಾಗುತ್ತೆ. ನಮ್ಮ ದೇಶದ ಬಜೆಟ್ 45 ಲಕ್ಷ ಕೋಟಿ. ಒಂದು ಕುಟುಂಬಕ್ಕೆ ಮಾತ್ರ ನಾವು ಎಲ್ರಿಗೂ ಅಂತ ನಾವು ಹೇಳಿಲ್ಲ ಅಂತ ಹೇಳಿದ್ರೆ ಆಯ್ತು, ಸಂತೋಷ. 38 ಕೋಟಿ ಕುಟುಂಬಗಳಿದೆ. ಕುಟುಂಬಕ್ಕೆ ಒಬ್ಬರಿಗೆ ಕೊಟ್ಟು ಕೂಡ 38 ಲಕ್ಷ ಕೋಟಿ ಬೇಕಾಗುತ್ತೆ. ಸೊ ಉಳಿದಂತ ಮೊತ್ತವನ್ನ ಎಲ್ಲಿಂದ ತಗೊಂಡ್ಬರ್ತಿರ್ತಾವೆ. ಸಿಎಂ ಸ್ಥಾನದಿಂದ ಇಳಿಸಲು ರಾಹುಲ್ ಕಾಯ್ತಿದ್ದಾರೆ. ರೆಡ್ಡಿ ಬಾಂಬ್. ಈ ಮಧ್ಯೆ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋಕೆ ರಾಹುಲ್ ಗಾಂಧಿ ಕಾಯ್ತಿದ್ದಾರೆ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರೇ ಅಂತ ಹೇಳಿದ್ರು. ಅಲ್ಲ, ಅವ್ರ ಮನಸ್ಸಲ್ಲಿ ಇರೋದದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಂದು ಮೆಚ್ಕೋಬೇಕಾಗಿದ್ದೇನಂತಂದ್ರೆ ಅವ್ರ ₹1 ತಿನ್ನಲ್ಲ, ₹1 ಕೊಡಲ್ಲ ಯಾರು. DK ಶಿವಕುಮಾರ್ಗೆ ದುಡಿಯೋದು ಬಹಳ ಚೆನ್ನಾಗಿ ಗೊತ್ತು ಅವ್ರಿಗೆ. ಹಾಗಾಗಿ ಅವ್ರಿಗೆ ಅಟ್ಲೀಸ್ಟ್ ಕಾಂಗ್ರೆಸ್ ಪಕ್ಷನ ಬದುಕಿಸಿಕೊಳ್ಳೋದಕ್ಕೆ DK ಶಿವಕುಮಾರ್ ಬೇಕು. ಹಾಗಾಗಿ ಯಾವತ್ತು 7ನೇ ತಾರೀಕು ಮೇ ಮುಗಿತಂತೆ, ಯಾವಾಗ ಸಿದ್ದರಾಮಯ್ಯ ಅವ್ರು ನಿಲ್ಲಿಸಬೇಕು ಅಂತ ಹೇಳಿ ಪಾಪ ರಾಹುಲ್ ಗಾಂಧಿಗೆ ಅದೇ ಚಿಂತೆ ಹತ್ಕೊಂಡ್ಬಿಟ್ಟು ಮಂಡ್ಯದಲ್ಲಿ ಬಹಿರಂಗ ಸಭೆಯಲ್ಲಿ ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಸಮ್ಮುಖದಲ್ಲೇ ಆ ಮಾತನ್ನು ಹೇಳ್ಬಿಟ್ರು. ಒಟ್ಟಾರೆಯಾಗಿ ಕರುನಾಡಿನಲ್ಲಿ 2ನೇ ಹಂತದ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು, ಈ ಮಧ್ಯೆ ಚುನಾವಣಾ ಅಖಾಡದಲ್ಲಿ ಮಾತಿನ ಯುದ್ಧವೂ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, TV9. ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಉತ್ತರ ಕರ್ನಾಟಕದತ್ತ ಚಿತ್ತ ನೆಟ್ಟಿದ್ದಾರೆ. ದಕ್ಷಿಣದಲ್ಲಿ ಮಾತ್ರ ಅಲ್ಲ, ಉತ್ತರದಲ್ಲೂ ಕೂಡ ಈ ವಾಗ್ಯುದ್ಧ ಅನ್ನೋದು ಮುಂದುವರಿತಾ ಇದೆ. ಇವತ್ತು ಬಾಗಲಕೋಟೆಯಲ್ಲಿ ಗರ್ಜಿಸಿದ ಸಿದ್ದರಾಮಯ್ಯ ಕೇಸರಿ ನಾಯಕರ ಚಳಿ ಬಿಡಿಸಿದ್ದಾರೆ. ಪ್ರಧಾನಿ ಮೋದಿ ನಾಳೆ ಅದ್ಯಾವ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾರೆ ಅನ್ನೋ ಕುತೂಹಲ ಕೂಡ ಇದೆ. ದಕ್ಷಿಣದಲ್ಲಿ ಮತಸಮರ ಅಂತ್ಯವಾಯಿತು. ಇದೀಗ ಉತ್ತರದಲ್ಲಿ ನಾಯಕರು ಸವಾರಿ ಮಾಡ್ತಿದ್ದಾರೆ. ಮತದಾರನ ಸೆಳೆಯೋಕೆ ಬ್ರಹ್ಮಾಸ್ತ್ರಗಳನ್ನೇ ಪ್ರಯೋಗಿಸುತ್ತಿದ್ದಾರೆ. ಮಾತಿನ ಸಿಡಿಗುಂಡುಗಳನ್ನೇ ಸಿಡಿಸುತ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಆರ್ಭಟಿಸಿದ ಸಿದ್ದರಾಮಯ್ಯ. ಇವತ್ತು ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಪರ ಮತಯಾಚಿಸಿದ್ರು. ತೇರದಾಳ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ರು. ಬೃಹತ್ ಸಮಾವೇಶದಲ್ಲಿ ಸಚಿವರು ಶಾಸಕರ ದಂಡೇ ನಡೆದಿತ್ತು. ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ವಿರುದ್ಧ ಗುಡುಗಿದ್ರು. 20 ವರ್ಷದಿಂದ ಗದ್ದಿಗೌಡ ಲೋಕಸಭೆಗೆ ಹೋಗ್ತಿದ್ದಾರೆ. ರಾಜ್ಯಕ್ಕೆ ಎಷ್ಟು ಅನ್ಯಾಯವಾದರೂ ಒಮ್ಮೆಯೂ ರಾಜ್ಯದ ಪರ ಧ್ವನಿ ಎತ್ತಿಲ್ಲ. ಸಂಸತ್ನಲ್ಲಿ ಪ್ರಶ್ನೆ ಕೇಳದವರು ಅಲ್ಲಿರೋಕೆ ಲಾಯಕ್ಕ ಅಂತ ಪ್ರಶ್ನಿಸಿದ್ರು. ಯಾವತ್ತಾರು ಕೂಡ ಗದ್ದಿಗೌಡರು ಪಾರ್ಲಿಮೆಂಟ್ನಲ್ಲಿ ಮಾತಾಡಿದಾರಾ? ನೀವೇ ಯೋಚನೆ ಮಾಡಿ, ಈ ಪ್ರಶ್ನೆಯನ್ನ ಕೇಳಿ ಅವರಿಗೆ. ನೀವು ಯಾಕೆ ಮಾತಾಡಲಿಲ್ಲ? ನೀವು ಕರ್ನಾಟಕದ ಪ್ರತಿನಿಧಿಯಾಗಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೆ ನೀವು ಲೋಕಸಭಾ ಸದಸ್ಯರಾಗಿ ಇರಲಿಕ್ಕೆ ಲಾಯಕ್ಕ ಅನ್ಲಾಯಕ್ಕ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಬೇಕು. ಶಾಸಕ ಲಕ್ಷ್ಮಣ ಸವದಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ರು. ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಬಿಜೆಪಿ ಗುತ್ತಿಗೆ ತಗೊಂಡಿಲ್ಲ. ಇದನ್ನ ವಿಡಿಯೋ ಮಾಡಿ ಮೋದಿಗೆ ಕಳಿಸಿ ಅಂತ ಲೇವಡಿ ಮಾಡಿದ್ರು. ಭಾರತ್ ಮಾತಾ ಕಿ ಕೈ ಎತ್ತಿ ಹೇಳ್ರಿ. ಅವ್ರೇನು ಬಿಜೆಪಿ ಅವರು ಗುತ್ತಿಗೆ ತಗೊಂಡಿಲ್ಲ. ಅದನ್ನ ಭಾರತ್ ಮಾತಾ ಕಿ ಒಂದು ವಿಡಿಯೋ ಮಾಡಿ ಮೋದಿ ಸಾಹೇಬ್ರಿಗೆ ಕಳಿಸ್ರಪ್ಪ. ಇದನ್ನ ಸರ್ಕಾರ ದಿವಾಳಿಯಾಗಿದೆ ಅಂತ ಬಿಎಸ್ವೈ ವಾಗ್ಬಾಣ. ವಿಜಯಪುರದಲ್ಲಿ ಅಬ್ಬರದ ಕ್ಯಾಂಪೇನ್ ಮಾಡಿದ BS ಯಡಿಯೂರಪ್ಪ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಣಗಿ ಬರ ಅಬ್ಬರಿಸಿದ್ರು. ಸರ್ಕಾರ ದಿವಾಳಿಯಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಸರ್ಕಾರ ದಿವಾಳಿಯಾಗಿದೆ, ಪಾಪರಾಗಿದೆ, ಜನಹಿತವನ್ನು ಸಂಪೂರ್ಣ ಬರ್ತುವಂತೆ ದರ್ಬಾರ್ ನಡೆಸಿದ್ದಾರೆ. ಇದೇ ವಾತಾವರಣ
ಇಡೀ ರಾಜ್ಯದಲ್ಲಿವೆ. ನಾನು ಕೇಳ್ತೇನೆ, ಈ ಸರ್ಕಾರವನ್ನ ಜನ ಕೊಟ್ಟಂತ ತೆರಿಗೆ ಹಣ ಎಲ್ಲಾಯ್ತು? ನಾಳೆ ಬೆಳಗಾವಿಯಲ್ಲಿ ಮೋದಿ ಸಿದ್ದು ಶಕ್ತಿ ಪ್ರದರ್ಶನ. ಪ್ರಧಾನಿ ನರೇಂದ್ರ ಮೋದಿ ಅಲೆಯಲ್ಲಿ ಉತ್ತರ ಕರ್ನಾಟಕವನ್ನ ಮತ್ತೊಮ್ಮೆ ಕಬಳಿಸೋಕೆ ಬಿಜೆಪಿ ಪ್ಲಾನ್ ಮಾಡಿದೆ. 2ನೇ ಹಂತದ ಮತಬೇಟೆಗೆ ಮೋದಿ ಎಂಟ್ರಿ ಕೊಡ್ತಿದ್ದಾರೆ. ಬೆಳಗಾವಿಗೆ ಬಂದಿಳಿಯಲಿರೋ ಮೋದಿ ರಾತ್ರಿ ಬೆಳಗಾವಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. 2 ದಿನ 5 ಸಮಾವೇಶಗಳಲ್ಲಿ ನಮೋ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಒಂದೇ ದಿನ 4 ಕಡೆ ಅಂದ್ರೆ ಬೆಳಗಾವಿ, ದಾವಣಗೆರೆ, ಕಲಬುರಗಿ, ಉತ್ತರ ಕನ್ನಡದಲ್ಲಿ ಮತ ಶಿಕಾರಿ ನಡೆಸಲಿದ್ದಾರೆ. ಸೋಮವಾರ ಬಾಗಲಕೋಟೆಯಲ್ಲಿ ಗರ್ಜಿಸಲಿದ್ದಾರೆ. ಇನ್ನು ಇದೇ ವೇಳೆ ಬೆಳಗಾವಿಗೆ ಎಂಟ್ರಿ ಕೊಡಲಿರೋ ಸಿಎಂ ಬೆಳಗಾವಿ ಕ್ಷೇತ್ರದ ಯರಗಟ್ಟಿಯಲ್ಲಿ ಸಮಾವೇಶ ಮಾಡಲಿದ್ದಾರೆ. ಮೋದಿ ಅಬ್ಬರಕ್ಕೆ ಕೌಂಟರ್ ಕೊಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ರಾಯಬರೇಲಿ ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರಾ? ವಯನಾಡ್ ಜೊತೆ ಅಮೇಥಿಯಿಂದಲೂ ಕೂಡ ರಾಹುಲ್ ಕಣಕ್ಕಿಳಿತಾರಾ? ಈ ಒಂದು ಪ್ರಶ್ನೆಗೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ದೊರಕಲಿದೆ. ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ರಾಯಬರೇಲಿ ಮತ್ತು ಅಮೇಠಿಯಿಂದ ಪ್ರಿಯಾಂಕಾ ಹಾಗೂ ರಾಹುಲ್ ಕಣಕ್ಕಿಳಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ. ಉತ್ತರ ಪ್ರದೇಶದ ರಾಯ್ಬರೇಲಿ ಹಾಗೂ ಅಮೇಠಿ ಕ್ಷೇತ್ರ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಕಾಂಗ್ರೆಸ್ನ ಶಕ್ತಿ ಕೇಂದ್ರವಾಗಿತ್ತು. ಆದರೆ ಸೋನಿಯಾ ಗಾಂಧಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾದ ಬಳಿಕ ರಾಯ್ಬರೇಲಿ ಕ್ಷೇತ್ರದಿಂದ ಯಾರು ಕಣಕ್ಕಿಳಿಯಲಿದ್ದಾರೆ ಅನ್ನೋ ಚರ್ಚೆ ಜೋರಾಗಿ ನಡೆಯುತ್ತಿದೆ. ಅದರಲ್ಲೂ ಸತತ 5 ಬಾರಿ ತಾಯಿ ಸೋನಿಯಾ ಪ್ರತಿನಿಧಿಸುತ್ತಿದ್ದ ರಾಯ್ಬರೇಲಿಯಿಂದ ಪ್ರಿಯಾಂಕಾ ಗಾಂಧಿ ಕಣಕ್ಕಿಳಿಯಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇದೇ ವಿಚಾರವಾಗಿ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯುತ್ತಿದ್ದು, ರಾಯ್ಬರೇಲಿಯಿಂದ ಪ್ರಿಯಾಂಕಾ ಗಾಂಧಿ ಹಾಗೂ ಅಮೇಠಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಬಗ್ಗೆ ನಿರ್ಧಾರ ಹೊರಬೀಳೋ ಸಾಧ್ಯತೆ ಇದೆ. ಹದಿನಾಲ್ಕು ವರ್ಷ ವಯಸ್ಸಿನಲ್ಲೇ ಪ್ರಿಯಾಂಕಾ ಗಾಂಧಿ ಇದೇ ರಾಯ್ಬರೇಲಿಯಲ್ಲಿ ತಾಯಿ ಸೋನಿಯಾ ಗಾಂಧಿ ಪರ ಪ್ರಚಾರ ಮಾಡಿದ್ರು. ಅದಾಗಿ ಕೆಲ ವರ್ಷಗಳ ಬಳಿಕ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ್ದ ಪ್ರಿಯಾಂಕಾ ಗಾಂಧಿ ರಾಜಕೀಯ ಪ್ರವೇಶಕ್ಕೆ ಇನ್ನೂ ಹಲವು ವರ್ಷಗಳಿವೆ ಅಂತ ಹೇಳಿದ್ರು. ನನ್ನ ತಾಯಿ, ತಂದೆ, ಅಜ್ಜಿ, ತಾತನಿಗೆ ಬೈದಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಪ್ರಿಯಾಂಕಾ ವಾಗ್ದಾಳಿ. ಇನ್ನು ಪ್ರಧಾನಿ ಮೋದಿ ತವರು ರಾಜ್ಯ ಗುಜರಾತ್ನ ವಲ್ಸಾಡ್ನಲ್ಲಿ ಮಾತನಾಡಿದ ಪ್ರಿಯಾಂಕಾ ಗಾಂಧಿ, ಪ್ರಧಾನಿ ಮೋದಿ ಮತ್ತು ಬಿಜೆಪಿಯವರು ನಮ್ಮ ಕುಟುಂಬಕ್ಕೆ ಎಷ್ಟು ಬೈದಿದ್ದಾರೆ, ಅವರದ್ದು 56 ಇಂಚಿನ ಎದೆ ಅಲ್ಲ ಅಂದಿದ್ದಾರೆ. इन्होंने कितनी गाली दी हमारे परिवार को, इससे हमें कोई परवाह नहीं है. किसी को नहीं छोड़ा, माँ को नहीं छोड़ा, पिता को नहीं छोड़ा, दादी को नहीं छोड़ा, दादा को नहीं छोड़ा, परदादा को नहीं छोड़ा, भाई को नहीं छोड़ा, पति को नहीं छोड़ा, कोई बात नहीं करते रहे. 56 इंच का इनका सीना नहीं है, इनका सीना नहीं है, लोहे के सीने हैं हमारे. करते रहे, लेकिन देश के सामने इस तरह के झूठ बोलना, इस स्तर पे आना देश के सामने कि कोई राजनीतिक दल आके एक्सरे लेकर आपके घर में घुस के, मतलब मजाक की बात है. ಇತ್ತ ದೆಹಲಿಯಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಪತ್ನಿ ಸುನೀತಾ ಕೇಜ್ರಿವಾಲ್ ಪ್ರಚಾರ ಕಣಕ್ಕಿಳಿದಿದ್ದಾರೆ. ದೆಹಲಿಯ ಕೊಂಡ್ಲೆ ಏರಿಯಾದಲ್ಲಿ ರ್ಯಾಲಿ ನಡೆಸಿದ ಸುನೀತಾ ಕೇಜ್ರಿವಾಲ್ಗೆ ಸಾವಿರಾರು ಆಪ್ ಕಾರ್ಯಕರ್ತರು ಸಾಥ್ ಕೊಟ್ಟರು. ಈ ವೇಳೆ ಮಾತನಾಡಿದ ಸುನೀತಾ, ಕಳೆದ 1 ತಿಂಗಳಿಂದ ನಿಮ್ಮ ಸಿಎಂ ಹಾಗೂ ನನ್ನ ಪತಿಯನ್ನ ಅಕ್ರಮವಾಗಿ ಜೈಲಲ್ಲಿಡಲಾಗಿದೆ ಅಂತ ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆ ರಾಷ್ಟ್ರ ಮಟ್ಟದಲ್ಲಿ ಜಿದ್ದಾಜಿದ್ದಿನ ಹೋರಾಟಕ್ಕೆ ವೇದಿಕೆಯಾಗಿದೆ. ಅಮೇಠಿಯ ಹಾಲಿ ಸಂಸದೆ ಸ್ಮೃತಿ ಇರಾನಿ ತಮ್ಮ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತೆ ರಾಹುಲ್ಗೆ ಸವಾಲು ಹಾಕಿದ್ದಾರೆ. ಈತ ಪ್ರಿಯಾಂಕಾ ಗಾಂಧಿ ತಮ್ಮ ರಾಜಕೀಯದ ಮೊದಲ ಇನ್ನಿಂಗ್ಸ್ ಆರಂಭಿಸೋ ಎಲ್ಲ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.